ನಮ್ ಜೊತೆ ಇದ್ದಾರೆ ಇವತ್ತು ಮಧು ಮ್ಯಾಮ್, ಸ್ಟಾರ್ ಸ್ಪೋರ್ಟ್ಸ್ ಆಂಕರ್ ನೋಡಿರ್ತೀರಾ ನೀವು. PKL ಅಲ್ಲಿ ಆಂಕರಿಂಗ್ ಮಾಡಿದ್ದಾರೆ, ಮತ್ತೆ IPL ಅಲ್ಲಿ ಆಂಕರಿಂಗ್ ಮಾಡಿದ್ದಾರೆ. ಮ್ಯಾಮ್, IPL ಮತ್ತೆ PKL ಅಲ್ಲೆಲ್ಲ ನೀವು ಆಕ್ಷನ್ ಮಾಡಿದೀರಾ, ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸ್ತು ಮ್ಯಾಮ್ ಇಲ್ಲಿ? ಆಕ್ಚುಲಿ ಏನು ಡಿಫ್ರೆನ್ಸ್ ಇಲ್ಲ. ಆಕ್ಷನ್ ಇಸ್ ಅನ್ ಆಕ್ಷನ್ ಅಲ್ವಾ, ಯಾಕಂದ್ರೆ ನಮ್ ಕರ್ತವ್ಯ ನಾವು ಮಾಡ್ಬೇಕು. ಅಂಡ್ ಟೀಮ್ಸ್ ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬಂದಿರ್ತಾರೆ. ಹೆಸರಿಗೆ ನಾವ್ ಹೇಳ್ತೀವಿ ಚಿಕ್ಕ ಮಟ್ಟಕ್ಕೆ ಇಲ್ಲ ದೊಡ್ಡ ಮಟ್ಟಕ್ಕೆ ಅಂತ, ಬಟ್ ಚಿಕ್ಕ ಆಕ್ಷನ್ ಗಳಿಗೂ ಬರೋ ಫ್ರಾಂಚೈಸಿಗಳು ಅಷ್ಟು ದುಡ್ಡು ಹಾಕಿರ್ತಾರೆ. ಇಲ್ಲಿಂದಾನೇ ಸ್ವಲ್ಪ ಮೇಲ್ ಹೋಗೋದು ಸಣ್ಣ. ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಕಬಡ್ಡಿ ಮೇಲೆ, ಅದಕ್ಕೇನೆ ಅವ್ರು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಪ್ಲೇಯರ್ಸ್ಗೆ ಪ್ರೋತ್ಸಾಹ ಕೊಡಕ್ ಒಂದು ಅವಕಾಶ ಸಿಕ್ಕಿದೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಆಕ್ಷನ್ ಅನ್ನ ನಡೆಸ್ಕೊಟ್ರು. ಆಕ್ಚುಲಿ ಟೀಮ್ ಓನರ್ಸೇ ಸ್ಟ್ರಾಟಜೀಸ್ ಚೆನ್ನಾಗಿ ಮಾಡ್ಕೊಂಡ್ರು, ಯಾವ ಪ್ಲೇಯರ್ಸ್ ಬೇಕು ಅಂತ ಸರಿಯಾಗಿ ಗೊತ್ತಿತ್ತು ಅವ್ರಿಗೆ, ದುಡ್ಡು ಅದಕ್ಕೆ ತಕ್ಕಂತ ಯುಟಿಲೈಸ್ ಮಾಡ್ಕೊಂಡ್ರು. ಸೊ ಓವರ್ ಆಲ್ ವೆರಿ ವೆರಿ ಸ್ಮಾರ್ಟ್ ಆಪ್ಷನ್. ಅಂಡ್ ನನಗ್ ಖುಷಿ ಆಕ್ಚುಲಿ ಇಂಥ ಒಂದು ಇವೆಂಟ್ ಮೂಲಕ ಕಬಡ್ಡಿಗೆ ಇನ್ನೂ ಪ್ರಮೋಷನ್ ಸಿಗ್ತಾ ಇದೆಯಲ್ಲ. ನೆಕ್ಸ್ಟ್ ಏನ್ ಅಪ್ಡೇಟ್ಸ್ ಇದೆ ಮ್ಯಾಮ್? ನೆಕ್ಸ್ಟ್ ಇದು ಗೇಮ್ಸ್ ಯಾವಾಗ? ಇವಾಗ ಸ್ವಲ್ಪ ಬ್ರೇಕ್ ಅಲ್ಲಿ ಇದೀನಿ, ಯಾಕಂದ್ರೆ ಇನ್ನು ಕ್ರಿಕೆಟ್ ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೊಂದ್ 2 ತಿಂಗಳು ಕ್ರಿಕೆಟ್ ಜಾಸ್ತಿ ಇಲ್ಲ. ಸೊ ಒಂದ್ ಸ್ವಲ್ಪ ಬ್ರೇಕ್ ಎಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ಸ್ಪೋರ್ಟಿಂಗ್ ಇವೆಂಟ್ಸ್ ಯಾವಾಗ ಬರುತ್ತೋ ಅವಾಗ ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ. ಬಟ್ ಜೀವನ ಅದರ್ವೈಸ್ ಕಂಟಿನ್ಯೂಸ್, ನಾರ್ಮಲ್ ಲೈಫ್ ಕಂಟಿನ್ಯೂಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು.